ಸೂಪರ್ ಆಗಿತ್ತು. ನಿಮ್ಮಿಬ್ರು ಕಾಂಬಿನೇಷನ್ ಅಂತೂ ಅದ್ಭುತ. ಕಿಚ್ಚ ಹುಚ್ಚನ್ನ ಸೂಪರ್ ಆಗಿ ತೋರಿಸಿದ್ರು. ನಮ್ಗಂತೂ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಹುಚ್ಚ ಆದ್ಮೇಲೆ ಮಿಸ್ ಮಾಡ್ಕೊಂಡಿದ್ವಿ ನಾವು ಆ ಕಿಚ್ಚನ್ನ. ಡಿಫ್ರೆಂಟ್ ಆಗಿ ಸ್ಟೈಲಿಶ್ ಆಗಿ ಸ್ಮೋಕ್ ಮಾಡೋದು ಅದೆಲ್ಲ ಅದನ್ನ ಸೂಪರ್ ಆಗಿ ತೋರಿಸಿದ್ರು ಇವರು. ಅಂದ್ರೆ ಲೈಕ್ ಖುಷಿ ಆಯ್ತು. ಅವಾಗ ಹುಚ್ಚನ್ನ ನೋಡಿದ್ವಿ ನಾವು. ಅದನ್ನ ಇವರು ತುಂಬಾನೇ ಸ್ಟಡಿ ಮಾಡಿ ಸುದೀಪ್ ಅವ್ರನ್ನ ಯಾವ ತರ ಆಡಿಯನ್ಸ್ಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನೀಟಾಗಿ ಸ್ಟಡಿ ಮಾಡಿ ಸಿನಿಮಾ ಮಾಡಿದ್ರು. ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿತ್ತು. ಈ ಟೀಸರ್ನಲ್ಲೂ ಅದೇ ತರ ಇತ್ತು ಸರ್. ಸೊ ಕಿಚ್ಚನ್ ಹತ್ರ ಆಲ್ರೆಡಿ ಸ್ವಿಚ್ ಇದೆ. ಆದ್ರೆ ಅವರು 2 ಬೆಂಕಿಪಟ್ಟಣದಲ್ಲಿ 2 ಕಡ್ಡಿನಲ್ಲಿ ಬೆಂಕಿ ಹಚ್ಚಿದ್ದಾರೆ. ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ಚುತ್ತಾ ಇತ್ತು ಅಂತ. ಬಡ್ಜೆಟ್ ಜಾಸ್ತಿ ಆಗಿದೆ. ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ 2 ಕಡ್ಡಿ ಕೊಡ್ತಾರೆ. ದೊಡ್ಡ ಬ್ಯಾನರ್ ಅಲ್ವಾ? ಅದೇ ಸರ್, ನಿಮ್ಮ ಪಲ್ಸ್ ಅಂದ್ರೆ ನಿಮ್ಮ ಆಡಿಯನ್ಸ್ ಏನ್ ಬೇಕು ಅನ್ನೋ ಪಲ್ಸ್ ನ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಸರ್. ಅದ್ರ ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್. ಆಸ್ ಯು ರೈಟ್ಫುಲಿ ಸೆಡ್, ನಾನು ಲಾಸ್ಟ್ ಟೈಮೇ ಒಂದ್ಸತಿ ಮಾತಾಡ್ಬೇಕಾದ್ರೆ ಹೇಳಿದೆ, ಸಿನಿಮಾ ಅನ್ನೋದೇನಿದೆ ಇಟ್ಸ್ ಕನ್ಸಾಲಿಡೇಟೆಡ್ ಎಫರ್ಟ್, ಇಟ್ಸ್ ಎ ಕೊಲಾಬರೇಷನ್ ಆಫ್ ಮೆನಿ ಮೈಂಡ್ಸ್. ಅಂಡ್ ಡೆಲಿವರಬಲ್ ಅನ್ನೋದು ನನ್ನ ಕೈಕಿನ ಒಬ್ಬ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗುತ್ತೆ. ಅವರು ನಮ್ಮನ್ನ ತಲೆಯಲ್ಲಿ ಹಿಡ್ಕೊಂಡು ಹೇಗೆ ಬರೀತಾರೆ, ಅದಾದ್ಮೇಲೆ ಅವ್ರು ಹೇಗೆ ಕನ್ಸೀವ್ ಮಾಡಕ್ ನೋಡ್ತಾರೆ, ಕನ್ಸೀವ್ ಮಾಡಕ್ ಹೋದ್ಮೇಲೆ ಹೇಗೆ ಒಂದು ಸ್ಕ್ರೀನ್ ಪ್ಲೇ ರೈಟ್ ಆಗುತ್ತೆ, ಅದಾದ್ಮೇಲೆ ನಾವು ಅದನ್ನ ಹೇಗೆ ಅಳವಡಿಸ್ಕೋತೀವಿ, ನಾವು ಹೇಗೆ ಒಂದು ಪಾತ್ರನ ಅದನ್ನ ರೂಪಿಸ್ಕೊಳಕ್ ಹೋಗ್ತೀವಿ, ಹೌ ಶುಡ್ ಐ ಲುಕ್, ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ ಎಷ್ಟೋ ಕೂತ್ಕೊಂಡು. ಇದೆಲ್ಲ ಆದ್ಮೇಲೆ ನಮ್ಮ DOP ಬರ್ತಾರೆ ಹೇಗೆ ತೋರಿಸ್ಬೇಕಿದನ್ನ ಅಂತ. ಸೊ ಐ ಥಿಂಕ್ ಎಸ್, ಆಸ್ ಯು ರೈಟ್ಫುಲಿ ಸೆಡ್, ಐ ಆಮ್ ವೆರಿ ಹ್ಯಾಪಿ ದಟ್ ಈ ಪರ್ಟಿಕ್ಯುಲರ್ ಟೀಮ್ ದೇ ಆರ್ ರೈಟಿಂಗ್ ಫ್ಯಾಂಟಾಸ್ಟಿಕ್ ಫಾರ್ ಮೀ. ಅಂಡ್ ತುಂಬಾ ಟೈಮಿನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ನಾನು ಮಾಡಬಹುದು ಅನ್ನೋ ಒಂದು ಫೀಲ್ ಇದೆ. ಥ್ಯಾಂಕ್ ಯು ಸರ್. ಇವಾಗ ಇದು ತಮಿಳ್ ಮತ್ತೆ ಕನ್ನಡ ಎರಡರಲ್ಲಿ ಬರ್ತಾ ಇದೆಯಾ? ಓಕೆ ಸರ್, ಲಾಸ್ಟ್ ಟೈಮ್ ಮ್ಯಾಚ್ ತಮಿಳಲ್ಲೂ ಚೆನ್ನಾಗಿ ಓಡಿದೆ ಅಂತ ಹೇಳ್ತಿದ್ದೀರಾ. ಇವಾಗ ನಿಮ್ಗೆ ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ. ಜೊತೆಗೆ ಈ ನಮ್ಮ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಆಷಾಢ ತಿಂಗಳಲ್ಲಿ ಮುಂದಾಗ್ತಾರೆ. ನೀವು ಇದನ್ನು ಬ್ರೇಕ್ ಮಾಡಿ ಇದು ಮಾಡ್ತಾ ಇದ್ದೀರೋ, ಅಥವಾ ಈ ಪ್ರೊಡಕ್ಷನ್ ಹೌಸ್ ಇಂದ ತಮಿಳುನಾಡಲ್ಲೂ ನಿಮ್ಮ ಮಾರ್ಕೆಟ್ ಜಾಸ್ತಿ ಆಗತ್ತೆ ಅಂತಾರೆ, ಇದ್ರ ಬಗ್ಗೆ ಮಾತಾಡಿ ಸರ್. ಒಂದ್ ನಿಮಿಷ, ಮೈಕ್ ಏನಾದ್ರು ಎಕೋ ಕೊಟ್ಟಿದ್ದೀರಾ ಎಲ್ಲರಿಗೂ? ಇಸ್ ಇಟ್ ದ ಹಾಲ್? ಹಾಲ್, ಓಕೆ ಸರ್, ಸಾರಿ.